ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ಅಫಿಷಿಯಲಿ ನಾನು 37th ವೀಕ್ ಆಫ್ ಮೈ ಪ್ರೆಗ್ನೆನ್ಸಿಗೆ ಕಾಲಿಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ಹೈ ಟೈಮ್ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಈಗಾಗಲೇ ನಾನು ವಾಟ್ಸ್ ಇನ್ ಮೈ ಬೇಬೀಸ್ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಆ ವಿಡಿಯೋಲು ಇದೇ ಡ್ರೆಸ್ಸು, ಇದೇ ಬ್ಯಾಕ್ಗ್ರೌಂಡ್ ಎಲ್ಲ ಹಿಂಗೆ ಇದೆ. ಅದು ಮುಗಿಸಿ ಇವಾಗ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ನಿಧಾನಕ್ಕೆ ಈ ವಿಡಿಯೋ ಬರ್ತಿದೆ ಅಷ್ಟೇ. ಬಿಕಾಸ್ ಒಂದು ನನಗೆ ಹುಷಾರಿರಲಿಲ್ಲ ಲಾಸ್ಟ್ ವೀಕ್ ಪೂರ. ಆ್ಯಂಡ್ ಐ ಲಿಟ್ರಲಿ ಹ್ಯಾವ್ ನೋ ಎನರ್ಜಿ ಹೋಗಿ ಮತ್ತೆ ಚೇಂಜ್ ಮಾಡ್ಕೊಂಡು ಬಂದು ಕೂರಕ್ಕೆ. ಸೊ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಆ್ಯಂಡ್ ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ಇವತ್ತು ಮಾತಾಡೋಣ. ಅಂದರೆ ನಾನು ಏನೇನೆಲ್ಲ ನನಗೋಸ್ಕರ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ಕಂಫರ್ಟಬಲ್, ಮದರ್ಸ್ ಕಂಫರ್ಟಬಲ್ ಆಗಿಲ್ಲ ಅಂತ ಅಂದರೆ ನಾವು ನಮ್ಮ ಪಾಪುಗೆ 100% ಕೊಡೋಕ್ಕಾಗಲ್ಲ. ಅಯ್ಯೋ ಡ್ರೆಸ್ ಸರಿ ಆಗ್ತಾಯಿಲ್ಲ, ಅಥವಾ ಇನ್ನೊಂದೇನೋ ಹಿಂಸೆ ಆಗ್ತಾಯಿದೆ, ಚಳಿ ಆಗ್ತಾಯಿದೆ, ಶೆಕೆ ಆಗ್ತಾಯಿದೆ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತೆಲ್ಲ ಅನ್ಕಂಫರ್ಟಬಲ್ ಆದರೆ ನಾವು 100% ಪಾಪುಗೆ ಕೊಡೋಕ್ಕಾಗಲ್ಲ. ಸೊ ಇದು ಪ್ಯಾಕಿಂಗ್ ಯುವರ್ ಹಾಸ್ಪಿಟಲ್ ಬ್ಯಾಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡಿದ್ದೀನಿ. ಆ್ಯಂಡ್ ಈ ವಿಡಿಯೋಲಿ ನನಗೆ ಏನು ತುಂಬ ಬೇಕಾಗಿದೆ, ನನಗೇನು ನೆಸೆಸಿಟಿ, ನನ್ನ ಕಂಫರ್ಟ್ ಝೋನ್ ಏನು, ಅದೆಲ್ಲ ನೋಡಿಕೊಂಡು ನಾನು ಪ್ಯಾಕ್ ಮಾಡ್ಕೊಳ್ತಾ ಇರೋದು. ಸೊ ಅಗೇನ್ ನಿಮ್ಮ ಗಟ್ ಇನ್ಸ್ಟೆನ್ಸ್ ಪ್ರಕಾರ ನೀವು ಪ್ಯಾಕ್ ಮಾಡ್ಕೊಳ್ಳಿ. ಇದೇ ಮಾಡ್ಕೊಳ್ಬೇಕು, ಇದು ಬೇಡ ಹಂಗಲ್ಲ. ನಿಮ್ಗೇನು ನೆಸೆಸಿಟಿ ಅನಿಸುತ್ತೆ, ನಿಮಗೇನು ಕಂಫರ್ಟ್ ಕೊಡುತ್ತೆ, ಸೊ ಅದನ್ನೆಲ್ಲನೂ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಇಸ್ ವಾಟ್ ಐ ಸೇ. ಸೊ ಏನೇನೆಲ್ಲ ಕಾಮನ್ ಇದೆ, ಸೊ ಅದೆಲ್ಲನೂ ತೊಗೊಂಡು ನನಗೆ ಅದರಲ್ಲಿ ಏನು ದಿ ಬೆಸ್ಟ್ ಅನಿಸುತ್ತೆ, ಸೊ ಅದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ನಾನು ಈ ಆರ್ಗನೈಸರ್ಸ್ ತೊಗೊಂಡಿದ್ದೀನಿ. ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಸೆಟ್ ಆಫ್ 7 ಇದೆ. ಪುಟ್ಟದ್ರಿಂದ ದೊಡ್ಡದ್ವರೆಗೂ ಎಲ್ಲ ಸೈಜಸ್ ಇದೆ. ಸೊ ನೀಟಾಗೆ ಪುಟ್ಟದೆಲ್ಲ ನಾನು ಪಾಪುಗೆ ಯೂಸ್ ಮಾಡ್ಕೊತೀನಿ. ನಾನು ಪ್ರೀವಿಯಸ್ ವಿಡಿಯೋಲು ಹೇಳಿದ್ದೀನಿ. ಆ್ಯಂಡ್ ಈ ಥರ ದೊಡ್ಡ ಬ್ಯಾಗ್ಸ್ ಎಲ್ಲ ನೀಟಾಗೆ ನನಗೇನೇನು ಬೇಕು ಎಲ್ಲ ಒಂದು ಕಡೆ ಇದ್ದರೆ, ಆರ್ಗನೈಸ್ಡ್ ಆಗಿದ್ದರೆ ಅದನ್ನು ಆ್ಯಕ್ಸೆಸ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಪುಟ್ಟದೆಲ್ಲ ಇದೆ. ಏನಾದರೂ ನಾವು ಟಾಯ್ಲೆಟ್ರೀಸ್ ಹಾಕ್ಕೊಳ್ಬೇಕು ಅಂತ ಎಲ್ಲ ಅಂದರೆ, ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಏನಾದರೂ ಹಾಕ್ಕೋಬೇಕು, ಸ್ಲಿಪ್ಪರ್ಸ್ ಹಾಕ್ಕೋಬೇಕು ಅಂದರೆ ಎಲ್ಲದಕ್ಕೂ ಅದರದ್ದೇ ಸಪ್ರೇಟ್ ಬ್ಯಾಗ್ಸ್ ಇದೆ. ಸೊ ಹೈಲಿ ರೆಕಮೆಂಡ್ ದಿಸ್ ಒನ್. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಇಟ್ ಈಸ್ ನಿಮ್ಮ ಹಾಸ್ಪಿಟಲ್ ಫೈಲ್ಸ್, ಡಾಕ್ಯುಮೆಂಟ್ಸ್ ಏನೇನಿದೆ, ಐಡೆಂಟಿಫಿಕೇಷನ್ ಕಾರ್ಡ್ಸ್, ID ಪ್ರೂಫ್ ಇರ್ಬೋದು, ನಿಮ್ಮ ವಾಲೆಟ್, ಇದನ್ನೆಲ್ಲ ಫಸ್ಟ್ ಎತ್ತಿಟ್ಕೊಂಡ್ಬಿಡಿ. ಬಿಕಾಸ್ ನಿಮ್ಮ ಹಾಸ್ಪಿಟಲ್ ರಿಕ್ವೈರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ವಾಪಸ್ ಅರ್ಜೆಂಟಲ್ಲಿ ನಮಗೆ ID ಪ್ರೂಫ್ ಇಲ್ಲ ಅಂದರೆ ಮನೆಗೆ ಬರೋದು ಹೋಗೋದು ಇದೆಲ್ಲ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಸೊ ಫಸ್ಟ್ ಥಿಂಗ್ ಫಸ್ಟ್ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದು ಡೈಪರ್ಸ್. ಸೊ ಆಬ್ವಿಯಸ್ಲಿ ಮಗು ಆದಮೇಲೆ ವಿ ವಿಮೆನ್ ವಿಲ್ ಬ್ಲೀಡ್. ಸೊ ಹಾಗಾಗಿ ಡೈಪರ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಅಮ್ಮ ಮಗು ಫಸ್ಟ್ ಟ್ವಿನ್ ಮಾಡೋದೇ ಡೈಪರಲ್ಲಂತ, ಇಬ್ಬರು ಡೈಪರ್ ಹಾಕ್ಕೊಂಡು. ಸೊ ನಾನು ಇದು ಡಿಸ್ಪೋಸಿಬಲ್ ಪೀರಿಯಡ್ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಇದು ಎವರ್ ಈವ್ ಕಂಪನಿದು. ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ ಹೆಂಗಿದೆ ಅಂತ. ಈ ಥರ ಚಡ್ಡಿ ಶೇಪಲ್ಲಿ ಇರುತ್ತೆ. ನಾರ್ಮಲ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ನೀಟಾಗಿ ಹಾಕ್ಕೊಂಡು, ಬಿಕಾಸ್ ಇನಿಷಿಯಲ್ ಫಸ್ಟ್ ಫ್ಯೂ ಡೇಸ್ ತುಂಬ ಬ್ಲೀಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಕಂಫರ್ಟಬಲ್ ಅಂತ ನಾನು ಲಾರ್ಜ್ ಸೈಜೂ ತೊಗೊಂಡಿದ್ದೀನಿ. 10 ಪೀಸಸ್ ಇದೆ ಇದರಲ್ಲಿ. ಸೊ ಒಂದು ಲಾರ್ಜ್ ಸೈಜ್ ಆರ್ಡರ್ ಮಾಡಿದ್ದೆ, ಇನ್ನೊಂದು ಮೀಡಿಯಮ್ ಸೈಜ್ ಆರ್ಡರ್ ಮಾಡಿದ್ದೆ. ಬಿಕಾಸ್ ಇನಿಷಿಯಲಿ ನಮಗೆ ಇನ್ನೂ ಹೊಟ್ಟೆ ದಪ್ಪನೇ ಇರುತ್ತೆ. ಸೊ ಆವಾಗ ಲಾರ್ಜ್ ಹಾಕ್ಕೊಂಡು ಆಮೇಲೆ ಐ ಕ್ಯಾನ್ ಸ್ವಿಚ್ ಟು ಮೀಡಿಯಮ್ ಅಂತ. ಸೊ ಇದು ಫುಲ್ ಪ್ಯಾಕ್ ಹಾಗೆ ತೊಗೊಂಡು ಹೋಗ್ಬಿಡ್ತೀನಿ. ಐ ಥಿಂಕ್ ಐ ವಿಲ್ ನೀಡ್ ಆಲ್ 10. ಆ್ಯಂಡ್ ನೆಕ್ಸ್ಟ್ ಬಂದು ಅದಾದಮೇಲೆ ನಾರ್ಮಲ್ ಡಿಸ್ಪೋಸಿಬಲ್ ಪ್ಯಾಡ್ಸ್. ಸೊ ಮೆಟರ್ನಿಟಿ ಪ್ಯಾಡ್ಸ್ ಅಂತ ಕರೀತಾರೆ. ಇದು ನಾರ್ಮಲ್ ನಾವು ಪೀರಿಯಡ್ಸ್ ಪ್ಯಾಡ್ಸ್ ಅಲ್ಲ, ಯಾಕಂದರೆ ಇದಿನ್ನೂ ದಪ್ಪ ಬರುತ್ತೆ. ಬಿಕಾಸ್ ಆ ಟೈಮಲ್ಲಿ ಫ್ಲೋ ಜಾಸ್ತಿ ಇರೋದ್ರಿಂದ. ಸೊ ಫಸ್ಟ್ ಇನಿಷಿಯಲ್ ಫ್ಯೂ ಡೇಸ್ ಇದು ಬೇಕಾಗುತ್ತೆ. ಅದಾದಮೇಲೆ ನಮಗೆ ನಾರ್ಮಲ್ ಮೆಟರ್ನಿಟಿ ಪ್ಯಾಡ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಅಬೀನಾ ಕಂಪನಿಯಿಂದ ಮೆಟರ್ನಿಟಿ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಸೊ ಇದು ಐ ಥಿಂಕ್ 2 ಆರ್ಡರ್ ಮಾಡಿದ್ದೆ. ಸೊ ಒಂದು ನಾನು ಕ್ಯಾರಿ ಮಾಡ್ತೀನಿ, ಒಂದು ಕ್ಯಾರಿ ಮಾಡಲ್ಲ. ಐ ಥಿಂಕ್ ಇದರಲ್ಲಿ ಎಷ್ಟು ಪ್ಯಾಡ್ಸ್ ಇದೆ, 15 ಪೀಸಸ್ ಇದೆ. ಒಂದು 10 ಪೀಸಸ್ ಸಪ್ರೇಟಾಗಿ ಒಂದು ಕಡೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಪ್ಯಾಡ್ಸ್ ತೊಗೊಂಡಾದ್ಮೇಲೆ ಇದಕ್ಕೆ ಅಂಡೀಸ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಮೆಟರ್ನಿಟಿ ಅಂಡರ್ವೇರ್ಸ್ನೇ ಆರ್ಡರ್ ಮಾಡಿದ್ದೀನಿ. ಇದು ಇನ್ಸ್ಟಾಗ್ರಾಮ್ ಬ್ರ್ಯಾಂಡು. ಇದು ಹೆಸರು ಬಂದ್ಬಿಟ್ಟು ಅದೇನೋ ಸರ್ಕಲ್ಸ್ ಅನ್ಸುತ್ತೆ. ಹಾಂ,
ಸೊ ಇದನ್ನು ನಾನು ಇವಾಗ ನಂದು ಮೆಟರ್ನಿಟಿ ಟೈಮಲ್ಲಿ ಕೂಡ ಲಾಸ್ಟ್ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಕಂಫರ್ಟಬಲ್. ಪ್ರಾಬಬ್ಲಿ ನಾನು ಇದರಿಂದ ವಾಪಸ್ ನನ್ನ ಹಳೆ ಕಾಟನ್ ಅಂಡರ್ವೇರ್ಸ್ಗೆ ಹೋಗೋದೇ ಇಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಅವರೇ ಈ ಇದೂ ಕೂಡ ಕಳಿಸಿರೋದು. ಸೊ ನಾನು ಇದರಲ್ಲೇ ನೀಟಾಗಿ ತೊಗೊಂಡು ಹೋಗ್ತೀನಿ. ಸೊ ಹಾಸ್ಪಿಟಲ್ಗೆ 3 ತೊಗೊಂಡಿದ್ದೀನಿ ಆ್ಯಂಡ್ ಎಲ್ಲ ಡಾರ್ಕ್ ಕಲರ್ಸೇ ಆರ್ಡರ್ ಮಾಡಿದ್ದೆ, ಸೊ ದ್ಯಾಟ್ ಏನಾದರೂ ಸ್ಟೇನ್ಸ್ ಆದ್ರೂ ಪ್ರಾಬ್ಲಮ್ ಆಗಲ್ಲ ಅಂತ. ಎಷ್ಟು ಚಂದ ಇದೆ ಅಂತ ಅಂದರೆ ಐ ವಿಶ್ ಯು ಕುಡ್ ಟಚ್ ದಿಸ್. ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ನಾನು ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಕೂಡ ಲಾಸ್ಟ್ 1.5 ಮಂತ್ಸಿಂದನೂ ಇವುಗಳೇ ಯೂಸ್ ಮಾಡ್ತಾ ಇರೋದು. ಸೊ ಇದೇ ಥರ ಎಷ್ಟೊಂದು ಆರ್ಡರ್ ಮಾಡಿದ್ದೀನಿ. ಸೊ ಐ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇದೆಲ್ಲನೂ ದೊಡ್ಡ ಸೈಜ್ ಎಕ್ಸೆಲ್ ಸೈಜ್ ಆರ್ಡರ್ ಮಾಡಿದ್ದೀನಿ. ಐ ನೋ ಇಟ್ಸ್ ನಾಟ್ ಮೈ ಸೈಜ್, ಬಟ್ ಇವಾಗ ತುಂಬ ಕಂಫರ್ಟಬಲ್. ಆ್ಯಂಡ್ ಅಗೇನ್ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡಿದಾಗ ತುಂಬ ನಮಗೆ ಟೈಟಾಗಿರೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇನಿಷಿಯಲಿ ಹಾಸ್ಪಿಟಲ್ಗೆ ಅಂತ ದೊಡ್ಡದೇ ಆರ್ಡರ್ ಮಾಡಿದ್ದೀನಿ, ಎಕ್ಸೆಲ್ ಸೈಜ್. ಸೊ ಆ್ಯಂಡ್ ಆಲ್ಸೋ ಇದು ಅಷ್ಟೇ ನೋಡಿ, ಡಿಸೈನ್ ಮುಂದೆಗಡೆ ಹಿಂಗೆ ಬಂದಿದೆ. ಸೊ ನೀಟಾಗೆ ನಮಗೆ ಅಂದರೆ ಹೊಟ್ಟೆಗೂ ಏನೂ ಅಫೆಕ್ಟ್ ಮಾಡಲ್ಲ. ಸೊ ಒಂದು ಬ್ರೌನ್, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ಬ್ಲೂ, ಸೊ 3 ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು 3ನ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಬಂದು ಫೀಡಿಂಗ್ ಬ್ರಾಸ್. ಸೊ ನಾವು ನಾರ್ಮಲ್ ಬ್ರಾ ಹಾಕ್ಕೊಳಕ್ಕಾಗಲ್ಲ ಫೀಡ್ ಮಾಡುವಾಗ, ಬಿಕಾಸ್ ಪ್ರತಿ ಸತಿ ಅದನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿ ಕಷ್ಟ ಆಗುತ್ತೆ. ಸೊ ಫೀಡಿಂಗಿಗೆ ಅಂತಲೇ ಸಪ್ರೇಟ್ ಬ್ರಾಗಳು ಬರುತ್ತೆ ಆ್ಯಂಡ್ ಬೇರೆ ಬೇರೆ ಥರ ಬರುತ್ತೆ. ಸೊ ಸಿನ್ಸ್ ನನಗೆ ಯಾವ್ದು ಕಂಫರ್ಟಬಲ್ ಇದೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು 3 ಥರ ಎಲ್ಲ ಒಂದೇ ತರಿಸಿದ್ದೀನಿ. ಸೊ ದ್ಯಾಟ್ ನನಗೆ ಆಮೇಲೆ ನೋಡ್ಕೊಂಡು ಯಾವ್ದು ಕಂಫರ್ಟಬಲ್, ಯಾವುದು ದಿ ಬೆಸ್ಟ್ ಅಂತ ಐ ವಿಲ್ ಇನ್ವೆಸ್ಟ್ ಆನ್ ದ್ಯಾಟ್ ಅಂತ. ಸೊ ಫಸ್ಟ್ ಟೈಪ್ ಬಂದು ಈ ಥರ ಇದೆ. ಸೊ ಇಲ್ಲಿ ನೀಟಾಗೆ ಬಟನ್ಸ್ ಇದೆ ಇದಕ್ಕೆ. ಸೊ ಬಟನ್ ಹೀಗೆ ಓಪನ್ ಮಾಡೋದು, ಇವಾಗ ಫುಲ್ ಓಪನ್ ಆಗುತ್ತೆ ಬೂಬಿ, ಆ್ಯಂಡ್ ಪಾಪುಗೆ ಹಾಲು ಕುಡಿಸೋದು ಆ್ಯಂಡ್ ವಾಪಸ್ ಈ ಬಟನ್ನ ಹಾಕ್ಕೊಳ್ಳೋದು. ಸೊ ಫುಲ್ ಹಿಂದೆಯಿಂದ ಓಪನ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಆ ಮೆಸ್ ಎಲ್ಲ ಇರಲ್ಲ. ಸೊ ಆ್ಯಂಡ್ ತುಂಬ ತಿಕ್ಕಾಗೂ ಇದೆ, ಪ್ಯಾಡೆಡ್ ಅಲ್ಲ ಇದು, ಬಟ್ ತುಂಬ ಡಬಲ್ ಲೈನಿಂಗ್ ಇದೆ. ಸೊ ತಿಕ್ಕಾಗೂ ಇದೆ, ಕಂಫರ್ಟಬಲ್ ಆ್ಯಂಡ್ ಸಪೋರ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಇದನ್ನು ಐ ಥಿಂಕ್ ನಾನು ಅಮೆಝಾನಲ್ಲೋ ಫಸ್ಟ್ ಕ್ರೈಯಲ್ಲೋ ಆರ್ಡರ್ ಮಾಡಿದ್ದು. ಎಲ್ಲದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಫಸ್ಟ್ ಟೈಪ್ ತೊಗೊಂಡಿದ್ದು. ಆ್ಯಂಡ್ ಸೆಕೆಂಡ್ ಟೈಪ್ ಬಂದು ಈ ಥರ ಇದೆ. ಸೊ ಇದಕ್ಕೆ ಕ್ಲಿಪ್ ಆನ್ ಇದೆ. ಸೊ ಇಲ್ಲಿ ಕ್ಲಿಪ್ಸ್ ಇದೆ. ಸೊ ಹೀಗೆ ಓಪನ್ ಮಾಡಿದ್ರೆ ಕ್ಲಿಪ್ಪು ಇದು ಕೆಳಗೆ ಬರುತ್ತೆ ನೋಡಿ ಹೀಗೆ. ಸೊ ಫೀಡ್ ಮಾಡಿ ಮತ್ತೆ ವಾಪಸ್ ಈ ಕ್ಲಿಪ್ನ ಇಲ್ಲಿಗೆ ಹಾಕ್ಕೊಳ್ಳೋದು. ಸೊ ಹಾಂ, ಕ್ಲಿಪ್ ಹಾಕೋದು. ಸೊ ಈ ಥರದ್ದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಥರ್ಡ್ ಟೈಪ್ ಬಂದ್ಬಿಟ್ಟು ನಾನು ಏನು ಇನ್ನರ್ವೇರ್ಸ್ ತೋರಿಸ್ದೆ ಆವಾಗಲೇ, ಸೊ ಅದೇ ಕಂಪನಿದಿದು ಆ್ಯಂಡ್ ಸರ್ಕಲ್ದು. ಸೊ ಸೇಮ್ ಸಾಫ್ಟ್ ಮಟೀರಿಯಲ್ ಇದೆ. ಸೊ ಇದನ್ನು ಕೂಡ ಒಂದೇ ಒಂದು ಆರ್ಡರ್ ಮಾಡಿದ್ದೀನಿ, ಎಲ್ಲ ಒಂದೇ. ಸೊ ದ್ಯಾಟ್ ಆಮೇಲೆ ನಂಗೆ ಕಂಫರ್ಟ್ ಯಾವುದಿದೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ನೋಡಿಕೊಂಡು ಆಮೇಲೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಸೊ ಇದು ಇನ್ನೂ ಈಸಿ. ಸೊ ನೀಟಾಗಿ ಹಿಂಗೆ ಪುಲ್ ಮಾಡೋದು, ಫೀಡ್ ಮಾಡೋದು, ಅದಾದಮೇಲೆ ಹಾಕ್ಕೊಳ್ಳೋದು. ಸೊ ಈ ಥರ ಇದೆ. ಸೊ 3 ಒಂದೊಂದು ತೊಗೊಂಡಿದ್ದೀನಿ, 3 ತೊಗೊಂಡು ಹೋಗ್ತೀನಿ. ಸೊ ಲೆಟ್ಸ್ ಸಿ ಯಾವುದು ದಿ ಬೆಸ್ಟ್ ಇದೆ, ಅದಾದಮೇಲೆ ಐ ಕ್ಯಾನ್ ಆರ್ಡರ್ ಮೋರ್ ಅಂತ. ನೆಕ್ಸ್ಟ್ ಬಂದು ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್. ಸೊ ಆ ಟೈಮಲ್ಲಿ ಫೀಡ್ ಮಾಡುವಾಗ ಲೀಕಿಂಗ್ ಆಗೋದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಬ್ರಾ ಎಲ್ಲ ಹಾಳಾಗುತ್ತೆ. ಸೊ ವೆಟ್ ಆಗ್ತಾ ಇದ್ರೆ ಮತ್ತೆ ನಮಗೆ ಅನ್ಕಂಫರ್ಟಬಲ್ ಆಗುತ್ತೆ, ಟಾಪ್ಸು ಎಲ್ಲ ವೆಟ್ ಆಗೋದು ಶುರು ಆಗುತ್ತೆ. ಸೊ ಹಾಗಾಗಿ ಇದು ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್. ಸೊ ಯೂಸ್ ಮಾಡಿ ಅದು ವೆಟ್ ಆದಮೇಲೆ ಡಿಸ್ಪೋಸ್ ಮಾಡ್ಬೋದು. ಸೊ ಇದು ಸೆಟ್ ಆಫ್ 36 ಪೀಸಸ್ ಇದೆ, ಅಂದರೆ 18 ಸೆಟ್ಸ್ ಬರುತ್ತೆ. ಸೊ ಇದು ಒಂದು ತೊಗೊಂಡಿದ್ದೀನಿ, ಯೂಸ್ ಆ್ಯಂಡ್ ಥ್ರೋ. ಸೊ ಇದು ನನಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಪ್ಪಲ್ ಕ್ರೀಮ್. ಇದು ದ ಮಾಮ್ಸ್ ಕೋ. ನನಗೆ ಈ ಬ್ರ್ಯಾಂಡ್ ತುಂಬ ಇಷ್ಟ, ಬಿಕಾಸ್ ನಾನು ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಇರ್ಬೋದು, ಸ್ಟ್ರೆಚ್ ಮಾರ್ಕ್ ಆಯಿಲ್ ಇರ್ಬೋದು, ಎಲ್ಲನೂ ಇದೇ ಯೂಸ್ ಮಾಡ್ತಾ ಇರೋದು. ಸೊ ಐ ಥಾಟ್ ದಿಸ್ ವುಡ್ ಬಿ ಪರ್ಫೆಕ್ಟ್. ಅಂದರೆ ಸೇಮ್ ಬಾಡಿ ಬಟರ್ ಥರನೇ ಇದೆ. ಇದೂ ನ್ಯಾಚುರಲ್ ನಿಪ್ಪಲ್ ಬಟರ್ ಅಂತ ಇದೆ. ಸೊ ಆ ಟೈಮಲ್ಲಿ ನಿಪ್ಪಲ್ ಸೋರ್ನೆಸ್ ಆಗೋದು ಅಥವಾ ನಿಪ್ಪಲ್ ಕ್ರ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ಸೇಫ್ಟಿಗೆ ಅಂತ ಒಂದು ಪುಟಾಣಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಔಟ್ಫಿಟ್ಸ್, ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕಂಫರ್ಟಬಲ್ ಔಟ್ಫಿಟ್ಸ್ ಇಲ್ಲ ಅಂತ ಅಂದರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಆವಾಗ ತುಂಬ ಜನ ನೋಡೋಕ್ಕೆಲ್ಲ ಬರ್ತಿರ್ತಾರೆ. ಐ ಥಿಂಕ್ ಇನಿಷಿಯಲಿ 1 or 2 days ಹಾಸ್ಪಿಟಲ್ ಅವರೇ ನಮಗೆ ಹಾಸ್ಪಿಟಲ್ ಗೌನ್ ಕೊಡ್ತಾರೆ, ಬಟ್ ಅದು ಎಸ್ಥೆಟಿಕ್ ಆಗಂತೂ ಇರಲ್ಲ. ಒಂಥರ ಬ್ಲೂ ಕಲರ್ ಲೂಸ್ ಗೌನ್ ಕೊಟ್ಟಿರ್ತಾರೆ. ಅದು ಕಂಫರ್ಟಬಲ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಪ್ರಾಬಬ್ಲಿ ನಾನು ಫಸ್ಟ್ ಡೇ ಅದರಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಐ ಡೋಂಟ್ ನೋ. ಬಟ್ ಅದು ಕಂಫರ್ಟ್ ಅನಿಸಿಲ್ಲ ಅಂತ ಅಂದರೆ ಒಂದು 3 ಜೊತೆ ಇಟ್ಕೊಂಡಿದ್ದೀನಿ. ಸೊ 2 PJ ಸೆಟ್ ತೊಗೊಂಡಿದ್ದೀನಿ.
ಟಾಪ್ ಆ್ಯಂಡ್ ಬಾಟಮ್. ಇದು ನೀವು ಮುಂಚೆನೂ ನೋಡಿರ್ತೀರ, ನಾನು ಥ್ರೂ ಔಟ್ ಮೈ ಮೆಟರ್ನಿಟಿ ನಾನು ಇದನ್ನೇ ಹಾಕ್ಕೊಂಡಿರೋದು ಪ್ರೆಗ್ನೆನ್ಸಿ. ಇದು H&Mದು, ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಮೀಡಿಯಮ್ ಸೈಜ್. ಸೊ ಥ್ರೂ ಔಟ್ ಪ್ರೆಗ್ನೆನ್ಸಿ ಕೂಡ ನನಗೆ ಆಯಿತು. ಪೋಸ್ಟ್ ಪ್ರೆಗ್ನೆನ್ಸಿಗೂ ಇದನ್ನೇ ಎತ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ. ಆ್ಯಂಡ್ ಬೆಚ್ಚಗೆ ಕೂಡ ಇರುತ್ತೆ, ಇದು ಸ್ವಲ್ಪ ಫರ್ ಮಟೀರಿಯಲ್ ಆಗಿರೋದ್ರಿಂದ. ಆ್ಯಂಡ್ ಟಾಪ್ ಕೂಡ ಇದಕ್ಕೆ ಬಟನ್ಸ್ ಇದೆ. ಸೊ ಹಾಗಾಗಿ ನೀಟಾಗಿ ನಾನು ಫೀಡ್ ಮಾಡಬೇಕಾದ್ರೂ ಬಟನ್ ಓಪನ್ ಮಾಡಿ ಫೀಡ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಫುಲ್ ಸ್ಲೀವ್ಸ್ ಇದೆ, ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಒಂದು PJ ಸೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸೇಮ್ ಅದೇ ಥರದ್ದು, ಸೇಮ್ ಅದೇ ಥರ ಅಲ್ಲ, ಅಂದರೆ ಇನ್ನೊಂದು PJ ಸೆಟ್, ಇದು ವೆಸ್ಟ್ ಸೈಡಿಂದ ತೊಗೊಂಡಿರೋದು. ನನ್ನ ಹತ್ರ ಇದೇ ಥರದ್ದು ಬ್ರೌನಲ್ಲಿ ಒಂದಿದೆ, ಬಟ್ ಅದು ಸ್ವಲ್ಪ ದೊಡ್ಡದು, ಲೂಸ್, ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದು, ಅದು ಸ್ವಲ್ಪ ದೊಡ್ಡದಿದೆ ಆ್ಯಂಡ್ ಸ್ವಲ್ಪ ಲೈಟ್ ಬ್ರೌನ್ ಇದೆ. ಸೊ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಒಂದು ಬ್ಲ್ಯಾಕ್ ಔಟ್ಫಿಟ್ ಇರಲೇಬೇಕು ಫೋಟೋಸ್ಗೆ ನನಗೆ. ಸೊ ಹಾಗಾಗಿ ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಹೊಸದು ಇನ್ನೂ ಹಾಕಿಲ್ಲ ನಾನು. ಸೊ ಆ್ಯಂಡ್ ಆಲ್ಸೋ ತುಂಬ ಬ್ರೀದೆಬಲ್ ಮಟೀರಿಯಲ್, ಬಾಡಿ ಇಚ್ ಆಗೋದು ಇದೆಲ್ಲ ಏನಿಲ್ಲ. ಆ್ಯಂಡ್ ಆಲ್ಸೋ ಆದಷ್ಟು ಐ ವುಡ್ ಸಜೆಸ್ಟ್ ಹಾಸ್ಪಿಟಲ್ಗೆ ನೀವು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ಕಂಫರ್ಟ್ ಅನ್ಸತ್ತೆ ತೊಗೊಂಡು ಹೋಗಿ, ಹೊಸ ತೊಗೊಳೋದ್ಕಿಂತ. ಸೊ ಹಾಗಾಗಿ ಇದು ನಂದು ಯೂಸ್ಡ್ ಆ್ಯಂಡ್ ಇದು ನನ್ನ ಹತ್ರ ಮುಂಚೆ ಇತ್ತು. ಸೊ ಹಾಗಾಗಿ ಒಂದು ಸೈಜ್ ಕಡಿಮೆ ತೊಗೊಂಡು ಬಂದಿದ್ದೀನಿ ಅಷ್ಟೇ, ಬಿಕಾಸ್ ಆವಾಗ ತುಂಬ ಲೂಸ್ ಬೇಕಾಗಲ್ಲ ಅಂತ. ಆ್ಯಂಡ್ ಇದು ಟಾಪ್, ಸೊ ಫುಲ್ ಸ್ಲೀವ್ಸ್ ಇದೆ ಆ್ಯಂಡ್ ಇದಕ್ಕೆ ಕೂಡ ಬಟನ್ಸ್ ಇದೆ. ಸೊ ಹಾಗಾಗಿ ನೀಟಾಗೆ ಆಗುತ್ತೆ. ಸೊ ಇದೆರಡು PJ ಸೆಟ್ ತೊಗೊಂಡಿದ್ದೀನಿ. ಇನ್ನೊಂದು ಮೆಟರ್ನಿಟಿ ಗೌನ್ ಅಥವಾ ನರ್ಸಿಂಗ್ ಗೌನ್ ಅಂತ ಏನು ಕರೀತಾರೆ, ಇದು ತೊಗೊಂಡಿದ್ದೀನಿ. ಅಂದರೆ ಬೇಸಿಕಲಿ ನೈಟಿ ಥರನೇ ಬರುತ್ತೆ, ಫುಲ್ ಲೆಂತ್ ಇದೆ ಆ್ಯಂಡ್ ಫೀಡ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಈ ಥರ ಇದೆ. ಸೊ ಇದನ್ನು ಹೀಗೆ ಲಿಫ್ಟ್ ಮಾಡಿದ್ರೆ ಇಲ್ಲಿ ಜಿಪ್ ಇದೆ, ಎರಡೂ ಕಡೆ ಜಿಪ್ ಇದೆ. ಸೊ ಜಿಪ್ ಓಪನ್ ಮಾಡೋದು, ಫೀಡ್ ಮಾಡೋದು, ಫುಲ್ ಇದೆ ಜಿಪ್ಪು. ಸೊ ನೀಟಾಗಿ ನೋಡಿ ಇಲ್ಲಿವರೆಗೂ. ಸೊ ಫುಲ್ ಓಪನ್ ಮಾಡಿ ಫೀಡ್ ಮಾಡಿ ಮತ್ತೆ ಹಾಕ್ಕೊಳ್ಳೋದು. ಸೊ ಇದನ್ನು ನಾನು ಆಮೇಲೆ ಮನೆಗೆ ಬಂದಮೇಲೂ ಯೂಸ್ ಮಾಡ್ಕೊಳ್ಬೋದು, ಬಿಕಾಸ್ ಫೀಡಿಂಗೆಲ್ಲ ಈಸಿ ಆಗುತ್ತೆ. ಸೊ ಇದನ್ನು ಮಿಂತ್ರಾಲಿ ಆರ್ಡರ್ ಮಾಡಿದ್ದು ನಾನು. ಅಗೇನ್ ಮಟೀರಿಯಲ್ ತುಂಬ ಸಾಫ್ಟಾಗಿದೆ, ಆಲ್ರೆಡಿ ಒಂದು ಸತಿ ಹಾಕಿ ನೋಡಿದ್ದೀನಿ. ಸೊ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಪಾಕೆಟ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಆದಷ್ಟು ಎಲ್ಲ ಡಾರ್ಕ್ ಶೇಡ್ಸ್ ತೊಗೊಂಡ್ರೆ ಐ ಥಿಂಕ್ ವುಡ್ ಬಿ ಬೆಟರ್ ಆ ಟೈಮಲ್ಲಿ. ಒಂದು ಸ್ಟೋಲ್, ಸೊ ಒಂದು ವುಲನ್ ಶಾಲ್ ತೊಗೊಂಡಿದ್ದೀನಿ, ಬಿಕಾಸ್ ಆ ಟೈಮಲ್ಲಿ ಫೀಡೆಲ್ಲ ಮಾಡುವಾಗ ಜನ ಎಲ್ಲ ಬರ್ತಿರ್ತಾರೆ, ಕಂಫರ್ಟಬಲ್ ಆಗಿರಬೇಕು. ಆ್ಯಂಡ್ ತುಂಬ ಜನ ಹೇಳ್ತಾರಲ್ವ ಕಿವಿ ಎಲ್ಲ ನೀಟಾಗಿ ಕ್ಲೋಸ್ ಆಗಿರಬೇಕು ಅಂತ. ಸೊ ನೀಟಾಗಿ ಹಿಂಗೆ ಹಾಕೊಂಡು ಕೂತ್ಕೊಂಡ್ಬಿಡ್ಬೋದು ಚಳಿ ಆದರೆ. ಆ್ಯಂಡ್ ಅಥವಾ ಸುಮ್ಮನೆ ಹಿಂಗೆ ಹಾಕ್ಕೊಂಡ್ರೂ ಓಕೆ. ಸೊ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಅವರು ಇವರು ಬಂದ್ರೂ ನಮಗೇನು ಅನಿಸಲ್ಲ. ಆ್ಯಂಡ್ ಫೀಡಿಂಗ್ ಟೈಮಲ್ಲಿ ಕೂಡ ಬೇಕಾದರೆ ಕವರಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು H&Mಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಮಟೀರಿಯಲ್. ಇದಾಮೇಲೂ ನಾವೆಲ್ಲಾದರೂ ಹೋಗುವಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಒಂದು. ನೆಕ್ಸ್ಟ್ ಬಂದು ಒಂದು ಅಗೇನ್ ಸೇಮ್ ಅದೇ ಥರನೇ, ಬಟ್ ಇದು ಬಂದು ಏನಂತಾರೆ ಸ್ವೆಟರ್ ಥರ. ಇದು H&Mದೆ ಸ್ವೆಟರ್ ಥರ, ಅಂದರೆ ಹಿಂಗೆ ಬಂದು ಹಿಂಗೆ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಅಯ್ಯಯ್ಯೋ, ಹಾಂ. ಸೊ ಹಿಂಗೆ ಹಾಕ್ಕೊಳ್ಳೋದು. ಸೊ ಇದು ಒಂಥರ ಸ್ವೆಟರ್ ಥರ ಇರುತ್ತೆ, ನೀಟಾಗಿ ಕೈಯೆಲ್ಲ ಹಿಂಗೆ ಬರುತ್ತೆ. ಸೊ ಕವರ್ ಅಪ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೆಚ್ಚಗಿದೆ. ಇದನ್ನು ಕೂಡ ನಾನು H&Mಯಿಂದನೇ ತೊಗೊಂಡಿದ್ದು. ಇದು ಡಾರ್ಕ್ ಕಲರ್ ಹುಡ್ಕೋಕ್ಕೆ ಟ್ರೈ ಮಾಡಿದೆ, ಬಟ್ ಇದು ಒಂದೇ ಶೇಡ್ ಅವೈಲೇಬಲ್ ಇದ್ದಿದ್ದು. ಸೊ ಹಾಗಾಗಿ ಪರವಾಗಿಲ್ಲ ಅಂತ ತೊಗೊಂಡೆ. ಸೊ ಚೆನ್ನಾಗಿದೆ. ಆ್ಯಂಡ್ ನನಗೆ ಸ್ಟೈಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಕಂಫರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಫ್ಯೂಚರಲ್ಲೂ ಇದೆಲ್ಲ ಯೂಸ್ ಮಾಡ್ಬೋದು, ಏನು ಬರೀ ಇವಾಗಲೇ ಅಂತ ಅಲ್ಲ ಅಲ್ವಾ. ಎಲ್ಲಾದರೂ ಚಳಿ ಇರೋ ಟೈಮಲ್ಲಿ ಅಥವಾ ಚಳಿ ಇರೋ ಜಾಗಕ್ಕೆ. ಆ್ಯಂಡ್ ಇವಾಗ ಹೇಳ್ತಾರೆ ಪೋಸ್ಟ್ ಪ್ರೆಗ್ನೆನ್ಸಿ ಕೂಡ ಒಂದು 3 ತಿಂಗಳು ಫುಲ್ ಬೆಚ್ಚಗೆ ಇಟ್ಕೊಳ್ಬೇಕು ನಮ್ಮನ್ನ ಅಂತ. ಸೊ ಇದೆಲ್ಲ ಆದರೆ ಮಟೀರಿಯಲು ಚೆನ್ನಾಗಿರೋದ್ರಿಂದ, ಸಾಫ್ಟ್ ಆಗಿರೋದ್ರಿಂದ ಪಾಪಗೂ ಏನೂ ಪ್ರಾಬ್ಲಮ್ ಆಗಲ್ಲ, ನನಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಒಂದು ತೊಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಸಾಕ್ಸ್. ಸೊ ಪಾದ ಎಲ್ಲ ಬೆಚ್ಚಗಿರಬೇಕು ಅಂತ ಹೇಳ್ತಾರೆ. ಸೊ ಇದು ವುಲನ್ ಸಾಕ್ಸ್. ಇದನ್ನು ಐ ಥಿಂಕ್ ಅಮೆಝಾನಲ್ಲಿ ತೊಗೊಂಡಿದ್ದು ಅನ್ಸುತ್ತೆ. ಸೊ 2 ಜೊತೆ ಸಾಕ್ಸ್ ತೊಗೊಂಡಿದ್ದೀನಿ. ಸೊ ನೀಟಾಗೆ ಕಾಲು ಬೆಚ್ಚಗೆ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು
ಚಪ್ಪಲ್ ಒಂದು ಎನಿವೇಸ್ ಹಾಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಹಾಸ್ಪಿಟಲ್ ಒಳಗಡೆ ಎಲ್ಲ ಓಡಾಡೋಕ್ಕೆ ಕಂಫರ್ಟಬಲ್ ಆಗಿ ಬೆಚ್ಚಗಿರಬೇಕು. ಆ್ಯಂಡ್ ಸಾಕ್ಸ್ ಬೇರೆ ಹಾಕಿರ್ತೀನಲ್ವ, ನೀಟಾಗೆ ಕಾಲು ಹೋಗಬೇಕು ಅಂತ ಅಂದರೆ ಫ್ಲಿಪ್ ಫ್ಲಾಪ್ಸ್ ಬೆಸ್ಟು. ಆ್ಯಂಡ್ ಫರ್ ಫ್ಲಿಪ್ ಫ್ಲಾಪ್ ತೊಗೊಂಡಿದ್ದೀನಿ, ಇದು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದು. ಸೊ ಅಗೇನ್ ಬ್ರೌನ್ ಶೇಡ್ ಸಿಕ್ತು, ಬ್ಲ್ಯಾಕ್ ಹುಡುಕಿದೆ ಸಿಕ್ಕಲಿಲ್ಲ, ಸೊ ಬ್ರೌನ್ ಇತ್ತು. ಓಕೆ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಆ್ಯಂಡ್ ಅಗೇನ್ ಮನೆಗೆ ಬಂದಮೇಲೂ ಇದು ಯೂಸ್ ಮಾಡ್ಬೋದು, ಇವಾಗ್ಲೂ ಯೂಸ್ ಮಾಡ್ಬೋದು. ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ, ಯಾಕಂದರೆ ಮಳೆ ಶುರು ಆಯಿತು, ಚಳಿಗಾಲ ಆಯಿತು, ಸೊ ಇವಾಗ್ಲೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟಾಯ್ಲೆಟ್ರೀಸ್ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಸೊ ನಾನು ಇದೇನು ಹೇಳಿದೆ ಪೌಚ್, ಇದರಲ್ಲೇ ಎಲ್ಲ ಹಾಕ್ಕೊತೀನಿ. ಇವಾಗಲೇ ಹಾಕ್ಕೊಂಡಿಲ್ಲ, ಇದನ್ನು ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ, ಅಥವಾ ಲಾಸ್ಟ್ ಮಿನಿಟ್ ಇದು ಒಂದು ಪ್ಯಾಕ್ ಮಾಡ್ಕೊಳ್ಬೋದು. ಸೊ ಬ್ರಷು, ಪೇಸ್ಟು, ಅದಾದಮೇಲೆ ಶ್ಯಾಂಪು ಏನಾದರೂ ಬೇಕಿದ್ದರೆ ಅಲ್ಲೂ ಅವೈಲಬಲ್ ಇರುತ್ತೆ. ಬಟ್ ಅದರ್ವೈಸ್ ನಮಗೆ ಪರ್ಸ್ನಲ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದ್ದರೆ ಬೆಸ್ಟ್ ಅಂತ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ, ಬಿಕಾಸ್ ಆಬ್ವಿಯಸ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಅಭಿಗೆ ಹೇಳ್ತಾ ಇರ್ತೀನಿ, ನನಗೇನಾದರೂ ವಾಟರ್ ಬ್ರೇಕ್ ಆದರೆ ಅಥವಾ ಪೇಯ್ನ್ ಸ್ಟಾರ್ಟ್ ಆದರೆ, ಲೇಬರ್ ಪೇಯ್ನ್, ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಡು, ನೀಟಾಗಿ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ನಾನು ಫುಲ್ ಕೂದಲೆಲ್ಲ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಒಂಚೂರು ಲಿಪ್ಸ್ಟಿಕ್ಕು ಕಾಜಲ್ಲು ಎಲ್ಲ ಹಾಕ್ಕೊಂಡು ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗೋಣ. ಬಿಕಾಸ್ ಯೂಶಲಿ ಡಾಕ್ಟರ್ಸು ಹೇಳ್ತಾರೆ ವಾಟರ್ ಬ್ರೇಕ್ ಆದಮೇಲೆ 2 ಅವರ್ ಟೈಮ್ ಇರುತ್ತೆ, ಮಗು ಏನಾಗ್ಬಿಡಲ್ಲ, ಆರಾಮಾಗಿ ಬನ್ನಿ, ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅಂತ. ಸೊ ನಾನು ಹಿಂಗೆ ಹೇಳ್ತಾ ಇರ್ತೀನಿ. ಸೊ ಬಿಕಾಸ್ ನನ್ನ ಪಾಪು ಫಸ್ಟ್ ಟೈಮ್ ನನ್ನ ನೋಡೋದು, ನಾನು ಹೆಂಗೆಂಗೋ ಇದ್ರೆ ಹೆಂಗೆ, ಐ ನೀಡ್ ಟು ಬಿ ಪ್ರೆಸೆಂಟೇಬಲ್ ಅಲ್ವಾ, ಅಥವಾ ನನಗೆ ಅದು ಒಂದು ಕಂಫರ್ಟ್ ಝೋನ್. ಮೇಕಪ್ ಅಂತಂದರೆ ಏನೋ ಫೌಂಡೇಶನ್ ಹಾಕ್ಕೊಂಡು ಫುಲ್ಲು ಹೈಲೈಟರು, ಚೀಕ್ ರೋಸ್ ಎಲ್ಲ ಅಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ಕು, ಕಾಜಲ್ಲು, ಲಿಪ್ ಬಾಮ್, ಅಥವಾ ನಂದು ಮಾಯಿಶ್ಚರೈಸರ್ ಏನು ಬೇಕು ಡೈಲಿ ಯೂಸ್ದು, ಸನ್ಸ್ಕ್ರೀನ್. ಸೊ ಈ ಥರದ್ದು ಒಂದು ಬೇಸಿಕ್ ಐಟಮ್ಸ್. ಬಿಕಾಸ್ 4 ದಿನ ಅಲ್ಲಿರೋದ್ರಿಂದ 4 ದಿನ ನಾನು ಬೇರೆ ಯಾರ್ದೋ ಫೇಸ್ ವಾಶು ಇದೆಲ್ಲ ಯೂಸ್ ಮಾಡಿದರೆ ಸ್ಕಿನ್ ಹಾಳಾಗುತ್ತೆ. ಸೊ ಈ ಟೈಮಲ್ಲಿ ಬೇರೆ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಸೊ ಬೇಸಿಕ್ ಟಾಯ್ಲೆಟ್ರೀಸ್ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದು ಹೀಟಿಂಗ್ ಪ್ಯಾಡ್. ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಬ್ಯಾಕ್ ಪೇಯ್ನು ಅಥವಾ ಕಾಲು ನೋವು ಏನಾದರೂ ಬಂದರೆ ಬಿಸಿ ಬಿಸಿ ನೀರು ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಬೆಟರ್ ಅನಿಸುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ಬಾಡಿ ಪೇಯ್ನ್ ಎಲ್ಲ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಲೇಬರ್ ಟೈಮಲ್ಲಿ ಕೂಡ ಹೇಳ್ತಾರೆ ಹೀಟಿಂಗ್ ಪ್ಯಾಡ್ ಇದ್ದರೆ ಬೆಸ್ಟು, ಬೆನ್ನೆಲ್ಲ ನೋವು ಬಂದಾಗ ಇಟ್ಕೊಳ್ಬೋದು ಅಂತ, ಇನ್ ಬಿಟ್ವೀನ್ ಕಾಂಟ್ರಾಕ್ಷನ್ಸ್ ಅಂತ. ಸೊ ಒಂದು ಹೀಟಿಂಗ್ ಪ್ಯಾಡ್ ತೊಗೊಂಡು ಹೋಗ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಂದು ಸಿಪ್ಪರ್. ಸೊ ಇದನ್ನು ಹೊಸದಾಗಿ ತೊಗೊಂಡಿರೋದು, ಸ್ಟ್ಯಾನ್ಲಿದು ಸಿಪ್ಪರ್. ಇದು ನನ್ನ ವಿಶ್ ಲಿಸ್ಟಲ್ಲಿತ್ತು. ಇಂಡಿಯಾಲಿ ಇದು ತುಂಬ ಕಾಸ್ಟ್ಲಿ. ಸೊ ನಾನು ಇದ್ರದ್ದು ಡ್ಯೂಪ್ ಒಂದು ನೋಡಿದ್ದೆ ಅಮೆಝಾನಲ್ಲಿ, ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಮನ್ಸು ಬಂದಿರಲಿಲ್ಲ, ಇದೇ ಬೇಕು ಅಂತ. ಫೈನಲಿ ನನ್ನ ಸ್ಟೂಡೆಂಟ್ ದುಬೈಯಿಂದ ಬಂದರು, ಸೊ ಅವ್ರ ಹತ್ರದಿಂದ ತರಿಸಿದ್ದು. ಸೊ ಇದರಲ್ಲಿ ಬಿಸಿನೀರು ಹಾಕಿಟ್ರು ಬಿಸಿಯಾಗೇ ಇರುತ್ತೆ, ತಣ್ಣೀರು ಹಾಕಿಟ್ರು ತಣ್ಣಗಿರುತ್ತೆ, ಅಂದರೆ ಕೋಲ್ಡ್ ವಾಟರ್, ಚಿಲ್ಡ್ ವಾಟರ್. ಸೊ ಅದೆಲ್ಲ ಇರುತ್ತೆ. 11 hours ಕೋಲ್ಡ್ ಇರುತ್ತೆ, 2 days ಐಸ್ ಕೋಲ್ಡ್ ಇರುತ್ತೆ, 7 hours ಹಾಟ್ ವಾಟರ್ ಇರುತ್ತೆ. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ನಾನು ಎತ್ತಿ ನೀರು ಕುಡಿಯೋದೆಲ್ಲ ಕಷ್ಟ ಆಗುತ್ತೆ. ಸೊ ಇದೊಂಥರ ಸ್ಟೈಲಿಶ್ ಆಗಿ ಸಿಪ್ಪರ್ ಯೂಸ್ ಮಾಡ್ಕೊಂಡಿದ್ದಿದೆ, ಆ್ಯಂಡ್ ಲಾಕ್ ಮಾಡ್ಬೋದು. ಸೊ ಹಾಗಾಗಿ ನೀಟಾಗೆ ಸ್ಟೈಲಿಶ್ ಆಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಯಾಕೋ ನಾನು ಬಿಕಮ್ ಅ ಬೇಜ್ ಗರ್ಲ್ ಅಂತ ಅನಿಸ್ತಾ ಇದೆ. ಬ್ರೌನ್ ಶೇಡ್ಸ್, ನ್ಯೂಡ್ ಶೇಡ್ಸ್, ನ್ಯೂಟ್ರಲ್ ಶೇಡ್ಸ್. ಬಿಕಾಸ್ ಯಾವಾಗಲೂ ಎಲ್ಲ ಬ್ಲ್ಯಾಕ್ ಅಂತ ಇದ್ದವಳು, ಇವಾಗ ಯಾಕೋ ಎಲ್ಲ ಬ್ರೌನ್ ಶೇಡ್ಸ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಇದೊಂದು ಕ್ಯಾರಿ ಮಾಡ್ತೀನಿ. ಇದೆಲ್ಲನೂ ನಂದು ಬ್ಯಾಗಲ್ಲೇ, ಅಂದರೆ ನಂದು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಬೇಸಿಕ್ ಐಟಮ್ಸ್, ಸಿಪ್ಪರ್, ಆಮೇಲೆ ಹೀಟ್ ಪ್ಯಾಡ್, ನಂದು ಒಂದು ಲಿಪ್ ಬಾಮ್, ಇದೆಲ್ಲನೂ ನನ್ನ ಬ್ಯಾಗಲ್ಲಿ ಅಂದರೆ ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಹ್ಯಾಂಡ್ ಬ್ಯಾಗಲ್ಲಿ. ಬಿಕಾಸ್ ಥ್ರೂ ಔಟ್ ಲೇಬರ್ ಇದೆಲ್ಲ ಬೇಕಾಗುತ್ತೆ. ಆ್ಯಂಡ್ ಲಿಪ್ ಬಾಮ್ ಮಿಸ್ ಮಾಡಬೇಡಿ. ನಾನು ಅದಕ್ಕೆ ಅಂತಲೇ ಒಂದು ಹೊಸ ಲಿಪ್ ಬಾಮ್ ತೊಗೊಂಡು ನನ್ನ ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಬಿಕಾಸ್ ಅವಾಗ ತುಂಬ ತಿನ್ನೋಕ್ಕೆಲ್ಲ ಏನೂ ಕೊಡಲ್ಲ, ಕುಡಿಯೋಕ್ಕೆಲ್ಲ ಜಸ್ಟ್ ನೀವು ನೀರಷ್ಟೇ ಕುಡಿಬೋದು ಲೇಬರ್ ಟೈಮಲ್ಲಿ. ಸೊ ಒಂದು ಸಿಪ್ಪರ್ ಬಾಟಲ್, ಅಟ್ಲೀಸ್ಟ್ ವಾರ್ಮ್ ವಾಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸಿಪ್ಪರ್ ಬಾಟಲ್, ಒಂದು ಲಿಪ್ ಬಾಮ್. ಅವಾಗ ಲಿಪ್ ಬಾಮ್ ಹಚ್ಕೊತಾ ಇದ್ರೆ ಡ್ರೈ ಆಗಲ್ಲ, ಯು ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಅಂತ. ನೆಕ್ಸ್ಟ್ ಒನ್, ಇದು ನನಗೆ ಇಷ್ಟವಾದದ್ದು. ಇದಕ್ಕೆ ಅಂತಲೇ ಸ್ಪೆಸಿಫಿಕ್ ಆಗಿ ತೊಗೊಂಡಿದ್ದು ಇನ್ಸ್ಟಾಕ್ಸ್ ಕ್ಯಾಮ್ರಾ ಮಿನಿ 12. ಸೊ ಇದು ಹೀಗೆ ಓಪನ್ ಮಾಡಿ
ಅಂದರೆ ಇದು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಫೋಟೋ ಪ್ರಿಂಟ್ ಬಂದುಬಿಡುತ್ತೆ. ಸೊ ಇದು ನನ್ನ ಹತ್ರ ಮುಂಚೆ ಇತ್ತು, ಮಿನಿ 9 ಇತ್ತು. ಸೊ ಅದು ಹಾಳು ಮಾಡ್ಕೊಂಡ್ಬಿಟ್ಟೆ. ಸೇಮ್ ಕಲರ್, ಪಿಂಕ್ ಕಲರೇ ಇತ್ತು, ಹಾಳು ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಇದು ಬೇಕು ಅಂತ ಹೇಳಿ, ಬಿಕಾಸ್ ಪಾಪುದು ಎಲ್ಲ ಜರ್ನಿನೂ ಆ ಫೋಟೋಲಿ ಇಟ್ಕೊಳ್ಳೋಣ. ಬಿಕಾಸ್ ಆಬ್ವಿಯಸ್ಲಿ ಫೋನಲ್ಲೆಲ್ಲ ಫೋಟೋ ತೊಗೊಳ್ಬೋದು, ಬಟ್ ಇದು ನಮಗೆ ಕೈಯಲ್ಲಿ ಪ್ರಿಂಟ್ ಇದ್ದರೆ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದನ್ನು ತೊಗೊಂಡೆ. ಸೊ ಇದನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ಬೇಸಿಕ್ಸ್, ಚಾರ್ಜರ್, ಪವರ್ ಬ್ಯಾಂಕ್ ಅಥವಾ ಕ್ಯಾಮ್ರಾ ಏನಾದರೂ ಬೇಕಿದ್ರೆ, ನನ್ನ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಲೇಬರ್ ರೂಮಲ್ಲಿ ಫೋಟೋಸ್ ವೀಡಿಯೋಸ್ ಅಲೌಡ್ ಇದೆ. ಅಂದರೆ ನಾವೇ ಬೇಕಾದರೆ ಫೋಟೋ ತೊಗೋಬೋದು, ರೆಕಾರ್ಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಕ್ಯಾಮ್ರಾ ಏನಾದರೂ ಬೇಕಿದ್ದರೆ ತೊಗೊಂಡು ಹೋಗ್ಬೋದು, ಅಥವಾ ನಾನು ಫೋನ್ ಸ್ಟ್ಯಾಂಡ್ ತೊಗೊಂಡು ಹೋಗ್ತೀನಿ. ಸೊ ದ್ಯಾಟ್ ಅಲ್ಲಿ ರೆಕಾರ್ಡ್ ಇಟ್ರೆ ನಮ್ಮದು ರಾ ಎಮೋಷನ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಬೋದು ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ನಾನು ನನಗೆ ಕ್ಯಾರಿ ಮಾಡ್ತಾ ಇರೋದು. ಕೆಲವೊಬ್ರಿಗೆ ಇದು ತುಂಬ ಜಾಸ್ತಿ ಅಂತ ಅನಿಸ್ಬೋದು, ಅನ್ನೆಸೆಸರಿ ಅಂತ ಅನಿಸ್ಬೋದು, ಬಟ್ ನನಗೆ ಎಂಡ್ ಆಫ್ ದ ಡೇ ಏನು ಕಂಫರ್ಟಬಲ್, ನನಗೇನು ಅಲ್ಲಿ ಬೇಕು ಅಂತ ಅನಿಸುತ್ತೆ, ನನಗೇನು ಖುಷಿ ಕೊಡುತ್ತೆ, ಅದೆಲ್ಲನೂ ನಾನು ಕ್ಯಾರಿ ಮಾಡೋಕ್ಕೆ ನನಗಿಷ್ಟ. ಬಿಕಾಸ್ ಅದೇನು ಫ್ರೀ, ಯಾರು ಏನು ದುಡ್ಡು ಕೊಡಲ್ಲ. ನಾವು ಏರ್ಪೋರ್ಟ್ ಥರ ಇಷ್ಟೇ ವೆಯ್ಟ್ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ. ಆ್ಯಂಡ್ ಏನಾದರೂ ಮಿಸ್ ಆದ್ರೂ ಇಟ್ಸ್ ಓಕೆ, ಬಿಕಾಸ್ ನಮ್ಮ ಮನೆಯಿಂದ ಒಂದು 20-25 ಮಿನಿಟ್ಸ್ ಅಷ್ಟೇ ಹಾಸ್ಪಿಟಲ್ ಇರೋದು. ಸೊ ಹಾಗಾಗಿ ಯಾರಾದರೂ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವ್ರ ಹತ್ರ ತರಿಸ್ಕೊಳ್ಬೋದು. ಸೊ ಇದಿಷ್ಟು ಬೇಸಿಕ್ ಏನೇನು ಬೇಕು ಆ್ಯಂಡ್ ನನಗೆ ಕಂಫರ್ಟಬಲ್ ಆಗಿರೋಕ್ಕೆ ಏನೇನು ಬೇಕು ಅದೆಲ್ಲ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋ ನೋಡಿದ್ದಕ್ಕೆ. ಯಾರ್ಯಾರೆಲ್ಲ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದೀರಾ, ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸಖತ್ತಾಗುತ್ತೆ. ಆ್ಯಂಡ್ ನಿಮ್ಮ ಪುಟ್ಟ ಪಾಪು ನೋಡಿದಾಗ ಇಟ್ ವಿಲ್ ಆಲ್ ಬಿ ವರ್ತ್ ಇಟ್. ಸೊ ಆಲ್ ದ ವೆರಿ ಬೆಸ್ಟ್, ಕೀಪ್ ಸ್ಮೈಲಿಂಗ್. ಆ್ಯಂಡ್ ಯಾರ್ಯಾರು ಇನ್ನೂ ಮದುವೆನೂ ಆಗಿಲ್ಲ, ಪ್ರೆಗ್ನೆಂಟು ಆಗಿಲ್ಲ, ಬಟ್ ಸ್ಟಿಲ್ ನನ್ನ ಸಪೋರ್ಟ್ ಮಾಡೋಕ್ಕೆ, ನನ್ನ ಕಂಡ್ರೆ ಇಷ್ಟ ಇರೋರು ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ಆ್ಯಂಡ್ ಐ ಥಿಂಕ್ ಇದಾದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸೀರೀಸ್ ಇರಲ್ಲ ಅಂತ ಅನಿಸುತ್ತೆ, ಬಿಕಾಸ್ ನೆಕ್ಸ್ಟ್ ಇಷ್ಟೊತ್ತಿಗೆ ಪಾಪು ಬಂದುಬಿಟ್ಟಿರುತ್ತೆ. ಸೊ ನೆಕ್ಸ್ಟಿಂದ ಪುಟಾಣಿನ ಇಟ್ಕೊಂಡು ವಿಡಿಯೋ ಮಾಡೋಣ. ಸೊ ಐ ವಿಲ್ ಸಿ ಯು ಸೂನ್ ಅಗೇನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಮಿಸ್ ಮಾಡಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಬಿಕಾಸ್ ಎಲ್ಲ ಅಪ್ಡೇಟು ನಾನು ಅಲ್ಲಿ ಕೊಡ್ತಾನೇ ಇರ್ತೀನಿ ಕಾನ್ಸ್ಟೆಂಟಾಗಿ. ಪಾಪು ಬಗ್ಗೆ, ಜೆಂಡರ್, ಎವ್ರಿಥಿಂಗ್ ರಿಲೇಟೆಡ್ ಟು ಮೀ ಆ್ಯಂಡ್ ಮೈ ಬೇಬಿ, ಅಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಮಿಸ್ ಮಾಡಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.